ತಮಿಳುನಾಡಿನ ಮುಖ್ಯಮಂತ್ರಿಯಾಗಿರುವಂತಹ ವಿಜಯ್ ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರದಿಂದ ಲಿಟ್ರಲಿ ಈಗ ಬೆಂಗಳೂರಿಗೆ ದೊಡ್ಡ ಹೊಡೆತ ಅನ್ನುವಂಥದ್ದು ಬೀಳುತ್ತೆ. ಏನಾ ನಿರ್ಣಯ, ಏನು ಆ ನಿರ್ಧಾರ? CM ವಿಜಯ್ ಒಂದು ನಿರ್ಧಾರದಿಂದ ಬೆಂಗಳೂರಿಗೆ ಹೊಡೆತ. ನೀವು ನಿಮ್ಮ ಕನಸಿನ ಹೊಸ ಮನೆ ಕಟ್ಟಿಸ್ತಾ ಇದ್ದೀರಾ? ಹಾಗಾದರೆ ಒಮ್ಮೆ ಈ ಸುದ್ದಿಯನ್ನು ನೋಡಿ. ಸ್ಕೂಲು, ಬಿಲ್ಡಿಂಗ್ ಕಾಂಪ್ಲೆಕ್ಸ್, ಆಫೀಸನ್ನು ಕಟ್ಟಿಸ್ತಾ ಇದ್ದೀರಾ? ಹೈವೇ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಮಾಡುವವರಿಗೂ ಕೂಡ ಇದು ಬಿಗ್ ಶಾಕಿಂಗ್ ವಿಚಾರ ಅಂತ ಹೇಳ್ಬೋದು. ಹಾಗಾದರೆ ನಿಮಗೆಲ್ಲ ಕಾದಿದೆ ಒಂದು ಬಹುದೊಡ್ಡ ಸಂಕಷ್ಟ ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಇದು CM ವಿಜಯ್ ನಿರ್ಧಾರ ಬೆಂಗಳೂರಿಗೆ ಹೊಡೆತ ಬೀಳುತ್ತಾ. ಇದು ಬೆಂಗಳೂರಿಗೆ ನಿಮ್ಮ ಕನಸಿಗೆ ಬರೆ ಎಳೆದಂತಹ ನೆರೆ ರಾಜ್ಯದ ಮುಖ್ಯಮಂತ್ರಿ CM ವಿಜಯ್ ಒಂದು ನಿರ್ಧಾರದಿಂದ ಬೆಂಗಳೂರಿಗೆ ಹೊಡೆತ ಅನ್ನುವಂಥದ್ದು ಬೀಳುವ ಸಾಧ್ಯತೆ ಇದೆ. ಮನೆ ಕಟ್ಟಿಸಬೇಕು ಅಂತ ಕನಸು ಕಾಣ್ತಾ ಇದ್ದೀರಾ? ಅಥವಾ ಕೇವಲ ಮನೆಯಷ್ಟೇ ಅಲ್ಲದೆ ಯಾವುದೋ ಒಂದು ಶಾಲೆಯನ್ನು ಕಟ್ಟಿಸಬೇಕು, ಅಥವಾ ಇನ್ಯಾವುದೋ ಬಿಲ್ಡಿಂಗನ್ನು, ಶಾಪಿಂಗ್ ಕಾಂಪ್ಲೆಕ್ಸನ್ನು, ಆಫೀಸನ್ನು ಕಟ್ಟಿಸಬೇಕು ಅಂದ್ಕೊಂಡಿದ್ದೀರಾ? ಅಥವಾ ಹೈವೇ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟಿಗೆ ಏನಾದರೂ ಟ್ರೈ ಮಾಡ್ತಾ ಇದ್ದೀರಾ? ಅವರೆಲ್ಲರಿಗೂ ಕೂಡ ಬಿಗ್ ಶಾಕ್ ಅನ್ನುವಂಥದ್ದು ಕಾದಿದೆ. ನಿಮಗೆಲ್ಲ ದೊಡ್ಡ ಸಂಕಷ್ಟ ಮುಂದಿನ ದಿನದಲ್ಲಿ ಕಾದಿದೆ. ಯಾಕೆಂತಂದರೆ ಪಕ್ಕದ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ವಿಜಯ್ ಅವರ ನಿರ್ಧಾರದಿಂದ ಈ ಒಂದು ಸಂಕಷ್ಟ ಅನ್ನುವಂಥದ್ದು ಎದುರಾಗ್ತಾ ಇದೆ. ನಿಮ್ಮ ಕನಸಿಗೆ ಬರೆ ಎಳೆದಿದ್ದಾರೆ ನೆರೆ ರಾಜ್ಯದ ಮುಖ್ಯಮಂತ್ರಿಗಳು. CM ವಿಜಯ್ ಒಂದು ನಿರ್ಧಾರದಿಂದ ಬೆಂಗಳೂರಿಗೆ ಹೊಡೆತ ಅನ್ನುವಂಥದ್ದು ಬೀಳ್ತಾ ಇದೆ. ಒಂದು ವೇಳೆ ಮನೆ ಕಟ್ಟಿಸ್ಬೇಕು ಅಂತ ಬಹಳ ಆಸೆಯಲ್ಲಿದ್ದರೆ, ಸ್ಕೂಲ್ ಕಟ್ಟಿಸ್ಬೇಕು, ಬಿಲ್ಡಿಂಗ್ ಕಾಂಪ್ಲೆಕ್ಸ್, ಆಫೀಸ್ಗಳನ್ನು ಕಟ್ಟಿಸ್ಬೇಕು ಅಂತ ಏನಾದರೂ ಕನಸನ್ನು ನೀವು ಹೊತ್ತಿದ್ರೆ ಈಗ ನಿಮಗೊಂದು ಸಂಕಷ್ಟ ಅನ್ನುವಂಥದ್ದು ಎದುರಾಗುತ್ತೆ. ಏಕೆಂತಂದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಮನೆ ಕಟ್ಟಲಿಲ್ಲ 5 ವರ್ಷದಲ್ಲಿ ಅಂತಂದರೆ ಆ ಸೈಟನ್ನು ಸರ್ಕಾರ ಖರೀದಿ ಮಾಡ್ಕೊಂಡು ಬಿಡುತ್ತೆ, ವಾಪಸ್ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ರು. ಆದರೆ ಈಗ ಇದೇ ಬೆಂಗಳೂರಿಗರಿಗೆ ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳಿಂದಲೂ ಕೂಡ ಹೊಡೆತ ಅನ್ನುವಂಥದ್ದು ಬೀಳ್ತಾ ಇದೆ. ಅವರು ನಿರ್ಧಾರ ತಗೊಂಡ್ರೆ ನಮಗೆ ಹೊಡೆತ ಬೀಳುತ್ತಾ ಇದೆ. ನಮ್ಮ ರಾಜ್ಯದ ಜನರಿಗೆ, ಬೆಂಗಳೂರಿನ ಜನರಿಗೆ ಹೊಡೆತ ಅನ್ನುವಂಥದ್ದು ಬೀಳ್ತಾ ಇದೆ. ತಮಿಳುನಾಡು CM ವಿಜಯ್ ಶಾಕಿಂಗ್ ನಿರ್ಧಾರ ಇದು. ಮನೆ ಕಟ್ಟಿಸುವವರನ್ನು ಬೆಚ್ಚಿ ಬೀಳಿಸಿದೆ ತಮಿಳುನಾಡು CM ವಿಜಯ್ ಅವರ ಈ ನಿರ್ಧಾರ. ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಮರಳು ಸಾಗಾಟ ಅನ್ನುವಂತಹದ್ದು ಕಂಪ್ಲೀಟ್ಲಿ ಬ್ಯಾನ್ ಆಗಲಿಕ್ಕಿದೆ. ಬರೋಬ್ಬರಿ 3 ತಿಂಗಳ ಕಾಲ ಮರಳು ಸಾಗಾಣಿಕೆ ನಿಷೇಧ ಅನ್ನುವಂತಹದ್ದಾಗುತ್ತೆ. ಕಟ್ಟಡ ನಿರ್ಮಾಣ ವಸ್ತುಗಳ ಸಾಗಾಣಿಕೆ 3 ತಿಂಗಳು ನಿಷೇಧಕ್ಕೊಳಗಾಗುತ್ತೆ. ಹೊರ ರಾಜ್ಯಗಳಿಗೆ ಸಾಗಾಟ ಮಾಡದಂತೆ ನಿರ್ಬಂಧವನ್ನು ಹೇರಿದ್ದಾರೆ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್. ಎಮ್ಸ್ಯಾಂಡ್, ಪಿಸ್ಯಾಂಡ್, ಜಲ್ಲಿಕಲ್ಲು, ಗ್ರಾವೆಲ್, ರಫ್ ಸ್ಟೋನ್ಸ್, ಕಟ್ಟಡ ನಿರ್ಮಾಣ ಮೆಟೀರಿಯಲ್ಗಳ ಟ್ರಾನ್ಸ್ಪೋರ್ಟ್ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ಲಿ ಬ್ಯಾನ್ ಆಗುತ್ತೆ. ಕರ್ನಾಟಕ, ಕೇರಳ, ಆಂಧ್ರ ಪ್ರದೇಶಕ್ಕೆ ಇದು ಲಿಟ್ರಲಿ ದೊಡ್ಡ ಹೊಡೆತ ಅಂತ ಹೇಳಬಹುದು. ಮನೆ ನಿರ್ಮಾಣ, ರಸ್ತೆ ಕಾಮಗಾರಿಗಳ ಬೆಲೆ ಈಗ ನಮ್ಮ ರಾಜ್ಯದಲ್ಲಿ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಕರ್ನಾಟಕದ ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ಮೈಸೂರು, ಮಂಡ್ಯ, ಹಾಸನ ಭಾಗದಲ್ಲಿ ಎಮ್ಸ್ಯಾಂಡ್ಗೆ ತೀವ್ರ ಕೊರತೆ ಎನ್ನುವಂಥದ್ದಿದೆ. ಸೊ ಹಿಂಗೆ ಕೊರತೆ ಇದ್ದಾಗ ಇಲ್ಲಿನ ಜನ ಪಕ್ಕದ ರಾಜ್ಯ ಆಗಿರುವಂತಹ ತಮಿಳುನಾಡಿನಿಂದ ಅದನ್ನು ತರಿಸಿಕೊಳ್ತಾ ಇದ್ದರು. ಆದರೆ ಈಗ ಯಾವುದೇ ರೀತಿಯ ಮರಳನ್ನು, ಎಮ್ಸ್ಯಾಂಡ್ ಆಗಿರಬಹುದು, ಪಿಸ್ಯಾಂಡ್ ಆಗಿರಬಹುದು, ಅಥವಾ ರಾ ಸ್ಟೋನ್ಸ್ ಆಗಿರಬಹುದು, ಒಂದು ಕಟ್ಟಡವನ್ನು ಕಟ್ಟೋದಕ್ಕೆ ಏನೇನು ಮೆಟೀರಿಯಲ್ಸ್ಗಳು ಬೇಕು ಆ ಮೆಟೀರಿಯಲ್ಸ್ಗಳು ಈಗ ಬೇರೆ ರಾಜ್ಯಕ್ಕೆ ಹೋಗುವಂತಿಲ್ಲ, ಹೋಗಬಾರದು ಅನ್ನುವಂತಹ ಆದೇಶವನ್ನು ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ನೀಡಿದ್ದಾರೆ. ಸಾಗಾಣಿಕೆ, ಟ್ರಾನ್ಸ್ಪೋರ್ಟ್ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ಬಂದಾಗುತ್ತೆ, ಬ್ಯಾನ್ ಆಗುತ್ತೆ. 3 ತಿಂಗಳುಗಳ ಕಾಲ ಯಾವುದೇ ಸಾಗಾಟನೆ ಇರೋದಿಲ್ಲ, ಟ್ರಾನ್ಸ್ಫರ್ ಅನ್ನುವಂಥದ್ದು ಇರೋದಿಲ್ಲ. ಯಾವುದೇ ಕಟ್ಟಡವನ್ನು ನಿರ್ಮಿಸೋದಕ್ಕೆ ಬೇಕಾಗಿರುವಂತಹ ವಸ್ತುಗಳ ಒಂದು ನಿರ್ಬಂಧ ಈಗ ಹಾಕಿದ್ದಾರೆ. ಅದರ ಟ್ರಾನ್ಸ್ಪೋರ್ಟ್ ಅನ್ನುವಂಥದ್ದು ಆಗಲ್ಲ. ಬೇರೆ ರಾಜ್ಯಗಳಿಗೆ ಸಾಗಾಣಿಕೆ ಮಾಡಿದರೆ ತಮಿಳುನಾಡಿಗೆ ಬರ ಆಗುತ್ತೆ. ರಾಜ್ಯದ ಆಂತರಿಕ ಅಗತ್ಯ ಪೂರೈಸಿಕೊಳ್ಳಲು ಈಗ ಪರದಾಟ ಅನ್ನುವಂಥದ್ದು ಆಗ್ತಾ ಇದೆ. ಹೀಗಾಗಿ ದಿಢೀರ್ ನಿರ್ಬಂಧವನ್ನು CM ವಿಜಯ್ ಹೇರಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿಧಿ ಸಂಜಯ್ ಡೆಸ್ಕ್ನಿಂದ ಸಂಪರ್ಕದಲ್ಲಿದ್ದಾರೆ. ಸಂಜಯ್, ವಿಜಯ್ ಅವರ ಈ ನಿರ್ಧಾರ ನಿಜಕ್ಕೂ ಬೆಂಗಳೂರಿಗರಿಗೆ, ಮೈಸೂರಿಗರಿಗೆ ಮತ್ತು ಕರ್ನಾಟಕದ ಬೇರೆ ಭಾಗದ ಜನರಿಗೆ ಹೊಡೆತ ಉಂಟಾಗುತ್ತಾ?
ಖಂಡಿತ ಶ್ರೀನಿವಾಸ್, ಏನು ಕಾವೇರಿ ಕಿಚ್ಚಿನ ನಡುವೆ ಏನು ತಮಿಳುನಾಡಿನ CM ವಿಜಯ್ ಅವರು ತೆಗೆದುಕೊಂಡಂಥ ನಿರ್ಧಾರ ಇದು. ಅಂದರೆ ಕಾವೇರಿ ಕಿಚ್ಚಿಗೆ ಪ್ರತಿಕಾರವಾಗಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಅಲ್ಲ ಇದು. ಅಂದರೆ ತಮಿಳುನಾಡಿನಲ್ಲಿ ಮುಖ್ಯವಾಗಿ ಕಟ್ಟಡ ಕಾಮಗಾರಿಗಳಿಗೆ ಬೇಕಾದಂಥ ಮಟೀರಿಯಲ್ಸ್ನ ಕೊರತೆ ತೀವ್ರ ಪ್ರಮಾಣದಲ್ಲಿ ಎದುರಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಅಲ್ಲಿನ ಹೌಸಿಂಗ್ ಪ್ರಾಜೆಕ್ಟ್ಗಳಾಗಿರ್ಬೋದು ಅಥವಾ ಸರ್ಕಾರಿ ಕಾಮಗಾರಿಗಳಿಗೆ ಬೇಕಾದಂಥ ಕಲ್ಲು ಮಣ್ಣುಗಳು ಸಿಗ್ತಾ ಇಲ್ಲ. ಅಪಾರ ಪ್ರಮಾಣದಲ್ಲಿ ಹೊರ ರಾಜ್ಯಗಳಿಗೆ ಸಪ್ಲೈ ಆಗ್ತಾ ಇರೋದ್ರಿಂದ ಈ ಒಂದು ನಿರ್ಧಾರವನ್ನು CM ವಿಜಯ್ ತೆಗೆದುಕೊಂಡಿದ್ದಾರೆ. ಮುಖ್ಯವಾಗಿ ಏನು ತಮಿಳುನಾಡಿನಿಂದ ಸುಮಾರು ಪ್ರತಿದಿನ ಅಂದರೆ ಕರ್ನಾಟಕಕ್ಕೆ 80,000ದಿಂದ 1,00,000 ಟನ್ವರೆಗೆ ಮರಳಾಗಿರ್ಬೋದು, ಪೀ ಸ್ಯಾಂಡ್ ಆಗಿರ್ಬೋದು, ಜಲ್ಲಿಕಲ್ಲಾಗಿರ್ಬೋದು, ರಫ್ ಸ್ಟೋನ್ಗಳು ಬರ್ತಾಯಿತ್ತು. ಮುಖ್ಯವಾಗಿ ಪ್ರತಿದಿನ 4,000ಕ್ಕೂ ಹೆಚ್ಚು ಲಾರಿಗಳ ಮುಖಾಂತರ ಕರ್ನಾಟಕಕ್ಕೆ ಮರಳು ಸಾಗಾಣಿಕೆ ಆಗ್ತಾಯಿತ್ತು. ಅಂದರೆ ಕಟ್ಟಡ ಕಾಮಗಾರಿಗಳ ಮಟೀರಿಯಲ್ಸ್ ಕರ್ನಾಟಕಕ್ಕೆ ಹೊಸೂರು ಮಾರ್ಗವಾಗಿ ಬರ್ತಾಯಿತ್ತು. ಏನು ಕೃಷ್ಣಗಿರಿ ಮತ್ತು ಧರ್ಮಗಿರಿಯಲ್ಲಿರ್ತಕ್ಕಂಥ 150ಕ್ಕೂ ಹೆಚ್ಚು ಕಲ್ಲು ಕ್ವಾರಿಗಳಿಂದ ಈ ಒಂದು ಮಟೀರಿಯಲ್ಸ್ ಕರ್ನಾಟಕಕ್ಕೆ ಬರ್ತಾಯಿತ್ತು. ಇಲ್ಲಿ ಇನ್ನೊಂದು ಮುಖ್ಯ ಅಂಶ ಅಂದರೆ ಈ ಕೃಷ್ಣಗಿರಿ ಧರ್ಮಗಿರಿಯಲ್ಲಿರ್ತಕ್ಕಂಥ ಬಹುತೇಕ ಕಲ್ಲು ಕ್ವಾರಿಗಳನ್ನು ಕರ್ನಾಟಕದವರೇ ಮಾಲೀಕರಾಗಿದ್ದಾರೆ. ಅಲ್ಲಿಂದ ಹೇರಳ ಪ್ರಮಾಣವಾಗಿ ಕರ್ನಾಟಕಕ್ಕೆ ಬರ್ತಾಯಿತ್ತು. ಅಂದರೆ ತಮಿಳುನಾಡಿನಿಂದ ಬರುವಂಥ ಸುಮಾರು ಒಂದು 100% ಮಟೀರಿಯಲ್ಸ್ನಲ್ಲಿ 70% ಬೆಂಗಳೂರಿಗೆ ಬೇಕಾಗಿತ್ತು. ಅಂದರೆ ಬೆಂಗಳೂರಿನಲ್ಲಿರ್ತಕ್ಕಂಥ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಮತ್ತು ಸರ್ಕಾರಿ ಯೋಜನೆಗಳಿಗೆ ಬಳಸಲಾಗ್ತಾ ಇತ್ತು. ಆದರೆ ಏಕಾಏಕಿ ಈಗ ನಿರ್ಬಂಧ ಹೇರಿರೋದ್ರಿಂದ ದೊಡ್ಡ ದೊಡ್ಡ ಬಿಲ್ಡರ್ಸ್ಗಳಿಗೆ ಮತ್ತು ಹೈವೇ ಕನ್ಸ್ಟ್ರಕ್ಷನ್ ಮಾಡೋರಿಗೂ ಕೂಡ ತುಂಬ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಬಿದ್ದಿದೆ ಅಂತಲೇ ಹೇಳ್ಬೋದು. ಅಂದರೆ ಈ ಒಂದು ನಿರ್ಧಾರವನ್ನು ಪ್ರಕಟಿಸಿದ ಬೆನ್ನಲ್ಲೇ ಕಠಿಣ ಕಾನೂನು ಕ್ರಮಗಳನ್ನು ಜಾರಿಗೊಳಿಸುವುದಾಗಿ CM ವಿಜಯ್ ಹೇಳಿದ್ದಾರೆ. ಅಂದರೆ ಯಾರೂ ಕೂಡ ಕಳ್ಳ ಸಾಗಾಣಿಕೆ ಮಾಡಿದರೆ ಅಂಥವ್ರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ತೀನಿ ಅಂತ ಒಂದು ಬಿಗಿಯಾದ ಕ್ರಮಗಳನ್ನು ಕೈಗೊಂಡಿರೋದ್ರಿಂದ ಹೊಸೂರು ಮಾರ್ಗವಾಗಿ ಯಾವುದೇ ಲಾರಿಗಳು ಕೂಡ ಕಟ್ಟಡ ಕಾಮಗಾರಿ ಮಟೀರಿಯಲ್ಸ್ಗಳನ್ನು ಕರ್ನಾಟಕಕ್ಕೆ ತರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಕರ್ನಾಟಕದ ಬಿಲ್ಡರ್ಸ್ಗಳಿಗೆ, ದೊಡ್ಡ ಹೌಸಿಂಗ್ ಪ್ರಾಜೆಕ್ಟ್ ಮಾಡುವಂಥವರಿಗೆ ಮತ್ತು ಹೈವೇ ಕನ್ಸ್ಟ್ರಕ್ಷನ್ ಮಾಡುವಂಥವರಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಅಂದರೆ ಬೇರೆ ಕಡೆಯಿಂದ ಪರ್ಯಾಯವಾಗಿ ಮಟೀರಿಯಲ್ಸ್ಗಳನ್ನು ತರೋದ್ರಿಂದ ಅವುಗಳ ಬೆಲೆ ಭಾರಿ ಏರಿಕೆಯಾಗುವಂಥ ಸಾಧ್ಯತೆಗಳಿವೆ. ಶ್ರೀನಿವಾಸ್, ಓಕೆ, ಧನ್ಯವಾದಗಳು ಸಂಜಯ್, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆಯಾಗಿ ಇದು ವಿಜಯ್ ಅವರ ನಿರ್ಧಾರ. ಅಂದರೆ ಕಟ್ಟಡವನ್ನು ಕಟ್ಟೋದಕ್ಕೆ ಬೇರೆ ಯಾವ ವಸ್ತುಗಳನ್ನು ಕೂಡ ಸಾಗಿಸೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ನಿರ್ಧಾರ.